ನಮಸ್ಕಾರ ಮಂಜೇಶ್. ನಿತ್ಯ ಸಂಜೀವನಿ ಕಾರ್ಯಕ್ರಮದ ಎಲ್ಲ ವೀಕ್ಷಕರಿಗೂ ನಮಸ್ಕಾರಗಳು. ನೋಡಿ ಮಂಜೇಶ್, ಆರಿಫ್ ಅನ್ನರ್ ಪತ್ರ ನಾನು ಓದ್ದೆ ಆಗ್ಲೇ, ನೀವು ನನಗೆ ಕೊಟ್ಟಿದ್ರಿ. ತುಂಬಾ ದೀರ್ಘವಾಗಿ ಪತ್ರ ಬರೆದಿದ್ದಾರೆ, ಎಲ್ಲ ಪೂರ್ತಿ ಡಿಸ್ಕ್ರೈಬ್ ಮಾಡಿದ್ದಾರೆ. ಹಲವಾರು ವೈದ್ಯರುಗಳ ಹತ್ರನೂ ಹೋಗಿದ್ದಾರೆ. ನೋಡಿ, ಶಿಶ್ನು ಬೆಳವಣಿಗೆ ಆಗದೆ ಇರೋದಕ್ಕೆ ಅವ್ರ ಮೇನ್ ಪ್ರಾಬ್ಲಮ್ ಅಂದ್ರೆ ಅವರೇ ಬರ್ಕೊಂಡಿರೋಗೆ ಅತಿ ಚಿಕ್ಕ ಶಿಶ್ನು. ನಿಮಿರಿಕೆ ಉಂಟಾದಾಗ ಕೂಡ ಬರೀ 2.5 ಇಂಚು ಉದ್ದ ಇರ್ತದೆ, ಹಾಗೆ ಮಲಗಿದ್ದಾಗ ಬರೀ 1 ಇಂಚ್ ಇರ್ತದೆ ಅಂತ ಬರೆದಿದ್ದಾರೆ. ಇದು ಅತಿ ಚಿಕ್ಕ ಶಿಶ್ನು ಅಥವಾ ಮೈಕ್ರೋಪಿನಿಸ್ ಅಂತ ಇದಕ್ಕೆ ನಾವು ಲೇಬಲ್ ಮಾಡ್ತೀವಿ ಹೆಸರು. ಇದಕ್ಕೆ ಕಾರಣಗಳು ಬೇಕಾದಷ್ಟಿರ್ತದೆ. ಈ ಶಿಶ್ನು ಬೆಳವಣಿಗೆ ಆಗದಿರೋದಕ್ಕೆ 4 ಪ್ರಮುಖ ಕಾರಣಗಳಿದೆ. ಮೊಟ್ಟ ಮೊದಲನೇದು ಅಂದರೆ ಜೆನೆಟಿಕ್ ಅಬ್ನಾರ್ಮಲಿಟಿ ಅಂತಂದರೆ ಹುಟ್ಟಿದಾಗಲಿಂದ ಬರತಕ್ಕಂತಹ ವರ್ಣತಂತುಗಳಲ್ಲಿ, ಜೀವಕೋಶಗಳಲ್ಲಿ ದೋಷ. ಅಂದರೆ ಯಾವುದೋ ಒಂದು ಕಾರಣದಿಂದ ಯಾವುದೋ ಒಂದು ವರ್ಣತಂತು, ಒಂದು ವೈ ಕ್ರೋಮೋಸೋಮ್ ಡಿಲೀಷನ್ ಆಗ್ಬೋದು, ಅಥವಾ ಕ್ರೋಮೋಸೋಮ್ಸ್ಗಳಲ್ಲಿ ವ್ಯತ್ಯಾಸ ಆಗ್ಬೋದು, ಜೀನ್ಸ್ನಲ್ಲಿ ಏನಾದರೂ ವ್ಯತ್ಯಾಸ ಆಗಿರ್ಬೋದು. ಆಗೇನಾಗುತ್ತೆ, ಶರೀರದಲ್ಲಿ ಯಾವುದೇ ಒಂದು ಅಂಗಾಂಗ ಊನಾಗ್ಬೋದು. ಈಗ ಕೈಯೇ ಡೆವಲಪ್ ಆಗಿಲ್ಲದೆ ಇರ್ಬೋದು, ಮೈಕ್ರೋಮಿಲಿ ಆಗ್ಬೋದು, ಕಾಲುಗಳೇ ಡೆವಲಪ್ ಆಗಿಲ್ಲದೆ ಇರ್ಬೋದು, ಒಂದೇ ಕಿಡ್ನಿ ಇರ್ಬೋದು, ಒಂದೇ ಬೀಜ ಇರ್ಬೋದು, ಮೂಗೆ ಡೆವಲಪ್ ಆಗಿಲ್ಲದೆ ಇರ್ಬೋದು, ಕಣ್ಣುಗಳೇ ಇಲ್ಲದೆ ಇರ್ಬೋದು. ಅಂದರೆ ಅಂಗವಿಕಲತೆ ಯಾವುದೇ ಅಂಗವನ್ನು ಅದು ಒಂದು ಅಂಗ ತಾನೆ. ಹಾಗಾಗಿ ಮೊಟ್ಟ ಮೊದಲನೇ ಕಾರಣ ಅಂತಂತಂದರೆ ಈ ವರ್ಣತಂತುಗಳಲ್ಲಿ ವ್ಯತ್ಯಯ, ಕ್ರೋಮೋಸೋಮ್ಸ್ನಲ್ಲಿ, ವೈ ಕ್ರೋಮೋಸೋಮ್ಸಲ್ಲಿ ಮತ್ತು ಜೀನ್ಸ್ನಲ್ಲಿ ವ್ಯತ್ಯಯ ಉಂಟಾದಾಗ ಈ ರೀತಿಯ ಈ ಅಂಗಾಂಗ ಬೆಳವಣಿಗೆ, ಅದರಲ್ಲೂ ಸಹ ಲೈಂಗಿಕ ಅಂಗಾಂಗ ಬೆಳವಣಿಗೆ, ಅದರಲ್ಲಿ ಪುರುಷರಿಗೆ ಬೀಜಗಳು ಬೆಳವಣಿಗೆ ಆಗದೆ ಹೋಗ್ಬೋದು, ಶಿಶ್ನು ಬೆಳವಣಿಗೆ ಆಗದೆ ಹೋಗ್ಬೋದು, ಮಹಿಳೆಯರಲ್ಲಿ ಗರ್ಭಕೋಶ ಬೆಳವಣಿಗೆ ಆಗದೆ ಇರ್ಬೋದು. ನಾವು ಬೇಕಾದಷ್ಟು ಈ ಬಂಜೆತನದಿಂದ ಬಳಲ್ತಿರುವ ಮಹಿಳೆಯರನ್ನ ನೋಡ್ತೀವಿ. ಸ್ಕ್ಯಾನ್ ನೋಡಿದಾಗ ಒಳಗಡೆ ಗರ್ಭಕೋಶನೇ ಇರೋದಿಲ್ಲ, ಅಥವಾ ಇದ್ರೂ ಅತಿ ಚಿಕ್ಕ ಗರ್ಭಕೋಶ, ಅಂಡರ್ ಡೆವಲಪ್ಡ್ ಅಂತ ಸೋನಾಲಜಿಸ್ಟ್ ಕೊಡ್ತಾರೆ. ಹಾಗೆ ಶಿಶ್ನು ಕೂಡ ಬೆಳವಣಿಗೆ ಆಗದೆ ಹೋಗ್ಬೋದು. ಅಂದರೆ ಮೊಟ್ಟ ಮೊದಲನೇ ಕಾರಣ ಅಂತಂದರೆ ಈ ಹುಟ್ಟಿದಾಗ್ಲಿಂದ ಬರತಕ್ಕಂಥ ವರ್ಣತಂತುಗಳಲ್ಲಿ ದೋಷ.